ಇವತ್ತು ಯಾವುದೋ ಒಂದು ಆರ್ಟಿಕಲ್ ಓದಬೇಕಾದಾಗ ದೇ ಸ್ಪೋಕ್ ಅಬೌಟ್ ಟೈಪ್ಸ್ ಆಫ್ ರೆಸ್ಟ್. ಮನುಷ್ಯನಿಗೆ ಬೇಕಾಗಿರೋದು ಒಂದು ಫಿಸಿಕಲ್ ರೆಸ್ಟು, ಎರಡನೇದು ಮೆಂಟಲ್ ರೆಸ್ಟು. ಮೆಂಟಲ್ ರೆಸ್ಟ್ ಇಸ್ ಆಲ್ಸೋ ಕೆಲವು ಸತಿ ಓವರ್ ಥಿಂಕಿಂಗ್, ಓವರ್ ಅನಾಲಿಸಿಸ್, ಯಾವಾಗಲೂ ಏನೋ ಯೋಚನೆ ಮಾಡ್ತಿರೋದು, ದಟ್ಸ್ ಆಲ್ಸೋ ಎಕ್ಸಾಸ್ಟಿಂಗ್. ಮೆಂಟಲ್ ರೆಸ್ಟ್ ಕಡೆ ಗಮನ ಕೊಡಿ. ಮುಂದಿಂದು ದ ಸಮಥಿಂಗ್ ಕಾಲ್ಡ್ ಆಸ್ ಸ್ಪಿರಿಚುವಲ್ ರೆಸ್ಟ್. ಅಂದರೆ ಕೆಲವು ಸತಿ ನಮಗೋಸ್ಕರ ಆತ್ಮತೃಪ್ತಿಗೋಸ್ಕರ ಮಾಡುವಂಥದ್ದು, ಯಾರಿಗೋ ದಾನ ಮಾಡೋದಿರ್ಬೋದು ಅಥವಾ ಯಾರಿಗೋ ಏನೋ ಹೆಲ್ಪ್ ಮಾಡೋದು ವಿತೌಟ್ ಎಕ್ಸ್ಪೆಕ್ಟೇಷನ್, ದ್ಯಾಟ್. ಮುಂದಿಂದು ಎಮೋಷ್ನಲ್ ರೆಸ್ಟ್. ಕೆಲವು ಸತಿ ಯಾವಾಗಲೂ ಲೈಕ್ ಶಿ ಸ್ಪೋಕ್, ಎಲ್ಲ ಕಡೆನೂ ಲೈಫಲ್ಲಿ ಯಾವುದೋ ಒಂದು ಮಾಸ್ಕ್ ಹಾಕೊಂಡೇ ಓಡಾಡ್ತಾ ಇರ್ತೀವಿ. ಬಟ್ ಕೆಲವು ಸತಿ ಯಾವುದೂ ಮಾಸ್ಕ್ ಇಲ್ಲದೆ ಕೆಲವ್ರ ಜೊತೆಗೆ ಇರ್ತಿರಲ್ಲ. ಅಂಥ ವ್ಯಕ್ತಿಗಳ ಸಂಪರ್ಕನ ಬಿಡಬೇಡಿ. ದಟ್ ಇಸ್ ಎಮೋಷನಲ್ ರೆಸ್ಟ್. ಇವತ್ತಿನ ಡಿಜಿಟಲ್ ದುನಿಯಾಗೆ ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಟ್ ಇದು, ದಟ್ ಇಸ್ ಸೆನ್ಸರಿ ರೆಸ್ಟ್. ಅಂದರೆ ದಿನದಲ್ಲಿ 1 ಗಂಟೆ ಟಿವಿ, ಫೋನು, ಯಾವ ಡಿಸ್ಟ್ರಾಕ್ಷನ್ಸು ಎಲ್ಲಾನು ದೂರ ಇಟ್ಟು ಒಂದು 10 ನಿಮಿಷ ಅಥವಾ ವಾಟ್ ಎವರ್ ಟೈಮ್ ದಟ್ ಯು ಕ್ಯಾನ್ ಗಿವ್ ನೇಚರ್ ಜೊತೆಗೆ, ಅಥವಾ ಗಾರ್ಡನ್ನಲ್ಲಿ, ಅಥವಾ ಇವನ್ ಜಸ್ಟ್ ಗೋಯಿಂಗ್ ಔಟ್ಸೈಡ್ ಅಂಡ್ ಸ್ಟೇರಿಂಗ್ ಅಟ್ ದ ಸ್ಕೈ, ಈ ಥರದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೋಷಿಯಲ್ ರೆಸ್ಟ್ ಇಸ್ ಸಮಥಿಂಗ್ ದ್ಯಾಟ್ ಅದನ್ನು ನಾವು ಮಾತಾಡಿದ್ವಿ. ಇದರಲ್ಲಿ ನಾವು ಯಾರ ಜೊತೆ ಇರ್ತೀವಿ ಸುತ್ತಮುತ್ತ ನಮಗೆ ಗೊತ್ತಿಲ್ಲದಂಗೆ ಇಲ್ಲ ಅವ್ರಿಗೆ ಎನರ್ಜಿ ಕೊಡ್ತಾ ಇರ್ತೀವಿ ಅಥವಾ ಅವರಿಂದ ಎನರ್ಜಿ ತಗೋತಾ ಇರ್ತೀವಿ. ನೀವು ಸುತ್ತಮುತ್ತ ತುಂಬ ಯಾವಾಗಲೂ ನೆಗೆಟಿವ್ ಆಗಿರೋರ ಜೊತೆಗಿದ್ರೆ ನಿಮ್ಮನ್ನು ಡ್ರೈನ್ ಮಾಡ್ತಾ ಇರುತ್ತೆ. ಸೊ ಈ ಥರ ಚೂಸ್ ಯುವರ್ ಸೋಷಿಯಲ್ ಸರ್ಕಲ್ ಕೇರ್ಫುಲಿ ಸೊ ದ್ಯಾಟ್ ಯುವರ್ ಎಮೋಷನ್ಸ್ ಅಥವಾ ನಿಮ್ಮ ಎನರ್ಜೀಸ್ ಆರ್ ರೆಸ್ಟೆಡ್ ವೆಲ್. ಸೊ ಐ ಹೋಪ್ ಈ ಎಲ್ಲ ರೆಸ್ಟ್ಗಳು ನಿಮ್ಮ ಲೈಫನ್ನು ಚೆನ್ನಾಗಿ ಮಾಡಲಿ.